ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸೊಪ್ಪು ಸ್ಪೆಷಲ್ ಪಲಾವ್ ಒಮ್ಮೆ ಮಾಡಿ ನೋಡೋಣ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಎಲ್ಲ ಬೇಕಾಗಿರೋ ಥಿಂಗ್ಸನ್ನ ರೆಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಬಟಾಣಿ, ಈರುಳ್ಳಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಕ್ಯಾರೆಟು, ಬೀನ್ಸು, ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಸೂರಿ ಮೇಥಿ, ಒಂದು 4 ಲವಂಗ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಮೊಗ್ಗು ಎಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು. ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ. ಕರಿಬೇವು ಹಾಕ್ತಾಯಿದ್ದೀನಿ. ಮಸಾಲೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆ ಕಡಿಮೆ ಹಾಕಬೇಕು, ಹೆಚ್ಚು ಹಾಕ್ಬಾರ್ದು. ಹೆಚ್ಚು ಹಾಕಿದರೆ ಮದ ಬರುತ್ತೆ ತಿನ್ನೋದು. ಅದಕ್ಕಾದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕೋಣ, ಯಾಕೆಂದರೆ ಖಾರ ಬಿಟ್ಕೊಳ್ಳುತ್ತೆ ಆದ್ದರಿಂದ. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡೋಣ. ಸ್ವಲ್ಪ ಕೆಂಪಾಗೋವರೆಗೂ ಕಾಯಿಸಬೇಕು. ಚೆನ್ನಾಗಿ ಮಿಶ್ರಣ ಮಾಡೋಣ. ಎಣ್ಣೆ 2 ಸ್ಪೂನ್ ಹಾಕಿದ್ದೀನಿ, ನೀವು ಇನ್ನೊಂದು ಸ್ಪೂನ್ ಬೇಕಾದ್ರೆ ಹಾಕೊಳ್ಬೋದು. ನಾನು ಕಡಿಮೆ ಇರಲಿ ಅಂತ ಹಾಕಿದ್ದೀನಿ. ಬೀನ್ಸ್ ಹಾಕ್ತಾಯಿದ್ದೀನಿ ಒಂದಾದ್ಮೇಲೆ ಒಂದು. ಎಣ್ಣೆ ಹೆಚ್ಚಿದ್ರೂ ತಿನ್ನೋಕ್ಕೆ ಸರಿ ಆಗೋಲ್ಲ ಮೊಸರು ಬಜ್ಜಿ ಹಾಕೋದ್ರಿಂದ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಹಸಿ ಬಟಾಣಿ ಒಂದು ಕಪ್ನಷ್ಟು ಹಾಕಿದ್ದೀನಿ. ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದಾದಮೇಲೆ ಕ್ಯಾರೆಟ್ ಒಂದು ಸ್ವಲ್ಪ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಶೇಪಲ್ಲಾದರೂ ಕಟ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿದರೆ ಬೇಗನೆ ಮೆತ್ತಗೆ ಬೆಂದುಬಿಡುತ್ತೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಟೊಮೆಟೊ ಸಾಕು. ಚೆನ್ನಾಗಿ ಮಿಶ್ರಣ ಮಾಡೋಣ. ಈಗ ಅರಿಶಿನ ಪುಡಿ 1/4 ಚಮಚ, ಸ್ವಲ್ಪ ಬೇಯುವ ಮಟ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಬೇಗ ಮೆದುವಾಗುತ್ತೆ, ಬೇಗ ಬೆಂದ್ಬಿಡುತ್ತೆ. ಈಗ ಒಂದೊಂದೇ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹೆಚ್ಚು ಹಾಕಿ ಪರವಾಗಿಲ್ಲ, ರುಚಿ ಚೆನ್ನಾಗಿ ಬರುತ್ತೆ. ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಕೊನೆಯಲ್ಲಿ ಹಾಕಬೇಕು ಸೊಪ್ಪು ಒಂದಾದ್ಮೇಲೆ ಒಂದು. ಈಗ ಮತ್ತೆ ಮಿಶ್ರಣ ಮಾಡೋಣ. ಈಗ ಒಂದು ಲೋಟದಲ್ಲಿ ನೀರನ್ನು ಮೊದಲೇ ತೊಳೆದು ನೆನೆಸಿಟ್ಟಿದ್ದೆ ನಾನು ಸ್ವಲ್ಪ. ಅದನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆ ಒಗ್ಗರಣೆ ಎಲ್ಲ ಹೀರ್ಕೊಳ್ಬೇಕದು ಅಕ್ಕಿ. ಯಾಕೆ ಅಂತಂದರೆ ಪಲಾವ್ ಮೆತ್ತಗೆ ಬರುತ್ತೆ, ರುಚಿಯಾಗಿರುತ್ತೆ. ಒಂದು 2 ನಿಮಿಷ ಹಾಗೆ ಕೈ ಆಡ್ತಾ ಮಿಶ್ರಣ ಮಾಡೋಣ. ಸ್ವಲ್ಪ ಎಲ್ಲ ಆಯಿಲನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಅದು. ಆಮೇಲೆ 2 ಸ್ಪೂನ್ನಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ಅದೇ ಗ್ಲಾಸಲ್ಲಿ 2 ನೀರು ಹಾಕ್ತಾಯಿದ್ದೀನಿ. ಮೊದಲು ಒಗ್ಗರಣೆ ಹಾಕುವಾಗ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಬೇಕಾಗಿದೆ, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರ, ಉಪ್ಪು ಈಗ ಚೆನ್ನಾಗಿ ಮಿಶ್ರಣ ಆಯ್ತು. ಈಗ ಚೆನ್ನಾಗಿ ಮಿಶ್ರಣ ಮಾಡೋಣ. ಈಗ ಕುಕ್ಕರ್ ಕ್ಯಾಪನ್ನು ಹಾಕಿ ವಿಜಿಲ್ ಹಾಕಿ 2 ವಿಜಿಲ್ ಆಗೋವರೆಗೂ ಇಡಬೇಕು. ವಿಜಿಲ್ ಹಿಡ್ತಾ ಇರಲಿ. ಅದು ಈ ಕಡೆಗೆ ಇದಕ್ಕೆ ಕಾಂಬಿನೇಷನ್ ಮೊಸರು ಬಜ್ಜಿ ಮಾಡೋಣ. ಮೊಸರು ತೊಗೊಂಡಿದ್ದೀನಿ. 2 ಜನಕ್ಕೆ ಆಗುವಷ್ಟು ಪಲಾವ್ ಮಾಡಿದ್ರಿಂದ 2 ಜನಕ್ಕೆ ಆಗುವಷ್ಟು ಮೊಸರು. ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋಣ. ಆಮೇಲೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಇಲ್ಲಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೋದು. ಹಾಕಿದರೆ ಏನಾಗುತ್ತೆ ಅಂದರೆ ತಿನ್ನುವಾಗ ಪಲಾವ್ ರುಚಿಯನ್ನು ಆಸ್ವಾದನೆ ಮಾಡುವಾಗ ಮೊದಲೇ ಡಿಸ್ಟರ್ಬ್ ಮಾಡುತ್ತೆ ಮೆಣಸಿನ್ಕಾಯಿ. ಹಾಗಾಗಿ ಅದು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ. ಈಗಾಗಲೇ ಒಗ್ಗರಣೆಗೆ ಹಾಕಿರೋದೇ ಸಾಕಷ್ಟು ಖಾರ ಇರೋದರಿಂದ ನಾನು ಇದು ಸ್ಕಿಪ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ಮಾಡ್ತಾ ಇರುವಾಗ ಇಲ್ಲಿ ವಿಜಿಲ್ ರೆಡಿಯಾಗಿರುತ್ತೆ. ಪಲಾವ್ ರೆಡಿಯಾಗಿದೆ. ಚೆನ್ನಾಗಿ ಮಿಶ್ರಣ ಮಾಡಬೇಕು. ಆಯಿಲ್ ಮೇಲ್ಮೇಲೆ ಇರುತ್ತೆ, ಕೆಳಗೆ ಮೇಲೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಹದವಾಗಿದೆ, ಮೆದುವಾಗಿದೆ, ಘಮ
ವಾಸನೆ ಬರ್ತಾಯಿದೆ. ರುಚಿ ನೋಡೋಣ. ತುಂಬ ಚೆನ್ನಾಗಿದೆ. ಮದ ಇಲ್ಲ, ಯಾಕೆಂದರೆ ಹೆಚ್ಚು ಮಸಾಲೆ ಹಾಕಿಲ್ಲ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.